ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಆಲ್ಮೋಸ್ಟ್ 20 ಡೇಸ್ ಆಯಿತು ಅನಿಸುತ್ತೆ ವಿಡಿಯೋ ಹಾಕಿ. ಆರಂಭ ಆಗಿದೆ. ಡೇ 1 ಏನಾಯಿತು ಅಂತ ನೋಡ್ಬಿಡೋಣ ಫಾಸ್ಟಾಗೆ. ಟಾಸ್ ಗೆದ್ದವರು ಫಸ್ಟ್ ಬ್ಯಾಟ್ ತಗೊಳ್ತಾರೆ ಅಂತ ಗೊತ್ತಿತ್ತು. ಹಂಗೆ ಇಂಗ್ಲೆಂಡ್ನವರು ಟಾಸ್ನ ಮೊದಲು ಗೆದ್ದು ಬ್ಯಾಟಿಂಗ್ನ ತಗೊಳ್ತಾರೆ. ಓಪನಿಂಗ್ನ ಬರ್ತಾರೆ ಬೆನ್ ಡಕೆಟ್ ಮತ್ತು ಕ್ರಾವ್ಲಿ. ಎಂಥ ಸ್ಟಾರ್ಟ್ ಕೊಡ್ತಾರೆ ಅಂದರೆ ಇಬ್ಬರೂ ಮೊದಲೇ ಗೊತ್ತಿತ್ತು ಈ ಪಿಚ್ಚಲ್ಲಿ ಫಾಸ್ಟರ್ ಬೌಲರ್ಸ್ಗೆ ಹೆಲ್ಪ್ ಇಲ್ಲ ಅಂತ. ಅದನ್ನು ಸಖತ್ತಾಗಿ ಯೂಸ್ ಮಾಡಿಕೊಂಡು ಅವರು ಬೇರೆ ಬಸ್ ಬಾಲ್ ಅಪ್ರೋಚ್ನೇ ಇಲ್ಲೂ ತೊಗೊಂಬಂದರು. ಬಟ್ ಫಾಸ್ಟ್ ಬೌಲರ್ಸ್ ಇರೋವ್ರಿಗೂ ಮಾತ್ರನೇ ಅದು ವರ್ಕೌಟ್ ಆಯಿತು. ಸ್ಪಿನ್ನರ್ಸ್ ದಾಳಿಗೆ ಬಂದ ತಕ್ಷಣವೇ ಅವರು ಬಾಸ್ ಬಾಲ್ ಅಪ್ರೋಚು ಇಲ್ಲಿ ವರ್ಕ್ ಆಗಲಿಲ್ಲ. ಬೂಮ್ರಾ ಮತ್ತು ಸಿರಾಜ್ ಬೌಲಿಂಗ್ ಮಾಡ್ತಿರ್ಬೇಕಾದ್ರು ಎಲ್ಲಿವರೆಗೂ ಬೌಲಿಂಗ್ ಮಾಡ್ತಿರ್ತಾರೋ ಅಲ್ಲಿವರೆಗೂ ಡಕೆಟ್ ಮತ್ತು ಕ್ರಾವ್ಲಿ ಸಖತ್ತಾಗಿ ಆಡ್ತಿರ್ತಾರೆ. ಅಶ್ವಿನ್ ಮತ್ತು ಜಡೇಜಾ ಯಾವಾಗ ದಾಳಿಗೆ ಬರ್ತಾರೆ ಆವಾಗ ಡೌನ್ ಆಗೋಗುತ್ತೆ ಅವ್ರದ್ದು ರನ್ ರೇಟು. ವಿಕೆಟ್ಗಳು ಕೂಡ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಡಕೆಟ್ ಮತ್ತು ಕ್ರಾವ್ಲಿ ಔಟ್ ಆದಮೇಲೆ ಆಲಿಪಾಪ್ ಅವ್ರು ಕೂಡ ಬೇಗನೆ ಔಟ್ ಆಗ್ತಾರೆ. ಅದಾದಮೇಲೆ ಬಂದಂಥ ಜೋ ರೂಟ್ ಮತ್ತು ಬೈಸ್ಟ್ರೋ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡ್ತಿರ್ತಾರೆ. ಸ್ವಲ್ಪ ಹೊತ್ತಲ್ಲೇ ಅವ್ರ ಪಾರ್ಟ್ನರ್ಶಿಪ್ ಕೂಡ ಬ್ರೇಕ್ ಆಗುತ್ತೆ. ಅದಾದಮೇಲೆ ಬಂದಂಥ ಬೆನ್ ಸ್ಟೋಕ್ ಅವರು ಒಬ್ಬರೇ ನಿಂತ್ಕೊಂಡು 70 ರನ್ನ ಬಾರಿಸ್ತಾರೆ. ಅಂತಿಮವಾಗಿ ಇಂಗ್ಲೆಂಡ್ನವರು 10 ವಿಕೆಟ್ನ ಕಳ್ಕೊಂಡು 64.3 ಓವರ್ಗಳಲ್ಲಿ 246 ರನ್ನ ಗಳಿಸ್ತಾರೆ. ಒಂದು ಡೀಸೆಂಟ್ ಸ್ಕೋರ್ ಅಂತಲೇ ಹೇಳ್ಬೋದು. ಜಾಸ್ತಿ ಹೆವಿ ಸ್ಕೋರ್ ರನ್ ಹೊಡೆದ್ಬಿಟ್ರು ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಲೋ ಸ್ಕೋರ್ ಆಯಿತು ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಡೀಸೆಂಟ್ ಸ್ಕೋರ್ ಅಂತಲೇ ಹೇಳ್ಬೋದು. ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಇಬ್ಬರು 3 ವಿಕೆಟ್ನ ತೊಗೊಂಡ್ರೆ. ಅಕ್ಷರ್ ಪಟೇಲ್ ಮತ್ತು ಜಸ್ಪ್ರೀತ್ ಬೂಮ್ರಾ ಇಬ್ಬರು 2 ವಿಕೆಟ್ನ ತೊಗೊಳ್ತಾರೆ. ಬೂಮ್ರಾ ಮಾತ್ರ ಸಖತ್ ಬೌಲಿಂಗ್ ಪ್ರದರ್ಶನ ಮಾತ್ರ. ಫಾಸ್ಟ್ ಬೌಲರ್ಸ್ಗೆ ಸ್ವಲ್ಪನೂ ಇಲ್ಲದೆ ಇರುವಂಥ ಪಿಚ್ಚಲ್ಲೂ 2 ವಿಕೆಟ್ನ ತಗೊಳ್ಳಿದ್ದಾರೆ ಅಂದರೆ ಗೊತ್ತಾಗುತ್ತೆ ಅಲ್ಲೇ ಯಾಕೆ ನಂಬರ್ 1 ಬೌಲರ್ ವರ್ಲ್ಡಲ್ಲಿ ಇವರು ಅಂತ. ನೆಕ್ಸ್ಟು ಟೀಮ್ ಇಂಡಿಯಾ ಓಪನಿಂಗ್ಗೆ ಬರ್ತಾರೆ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಜೊತೆ. ಆ್ಯಕ್ಚುಲಿ ಇಂಡಿಯನ್ 11ನಲ್ಲಿ ವಿರಾಟ್ ಕೊಹ್ಲಿ ಮಿಸ್ಸಿಂಗು. ಅವ್ರ ರೀಪ್ಲೇಸ್ಮೆಂಟ್ ಆಗಿ ಬಂದಂಥ ರಜತ್ ಪಟ್ಟಿದಾರ್ಗೆ ಒಳಗಡೆ ಚಾನ್ಸ್ ಇಲ್ಲ. ಜೈಸ್ವಾಲ್ ರೋಹಿತ್ ಶರ್ಮಾ ಓಪನಿಂಗ್ ಮಾಡಿದ ಮೇಲೆ ನಂಬರ್ 3 ಶುಭ್ಮನ್ ಗಿಲ್ಲೇ ಬರೋದಲ್ವಾ. ರೋಹಿತ್ ಶರ್ಮಾ ಸ್ವಲ್ಪ ಬೇಗ ಔಟ್ ಆಗ್ತಾರೆ, ಜಾಸ್ತಿ ರನ್ಸ್ನ ಮಾಡೋಕ್ಕಾಗೋದಿಲ್ಲ. ಆದರೆ ಯಶಸ್ವಿ ಜೈಸ್ವಾಲ್ ಮಾತ್ರ 100+ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡ್ತಾ ಆಡ್ತಾ ಬಂದಿದ್ದಾರೆ. ಸಖತ್ತಾಗೆ ಓಪನ್ ಮಾಡಿದ್ದಾರೆ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಇಬ್ಬರೂ. ಇಂಗ್ಲೆಂಡ್ ಅವ್ರಿಗಿಂತ ಸಖತ್ತಾಗಿ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬೋದು. 80 ರನ್ಗೆ ಮೊದಲನೇ ವಿಕೆಟ್ ಬೀಳುತ್ತೆ, ಅದು ರೋಹಿತ್ ಶರ್ಮಾ ಅವ್ರದ್ದು. 24 ರನ್ 27 ಬಾಲಲ್ಲಿ ಗಳಿಸ್ಬಿಟ್ಟು ಔಟ್ ಆಗ್ತಾರೆ ರೋಹಿತ್ ಶರ್ಮಾ. ಅದಾದಮೇಲೆ ಶುಭ್ಮನ್ ಗಿಲ್ ಮತ್ತು ಜೈಸ್ವಾಲ್ ಸೇರಿಕೊಂಡು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಶುಭ್ಮನ್ ಗಿಲ್ ನಾರ್ಮಲ್ ಟೆಸ್ಟ್ ಮ್ಯಾಚ್ ಇನ್ನಿಂಗ್ಸ್ನೇ ಆಡ್ತಾ ಇದ್ದಾರೆ. ಆದರೆ ಯಶಸ್ವಿ ಜೈಸ್ವಾಲ್ ಮಾತ್ರ ಬಿಡ್ತಾನೇ ಇಲ್ಲ. 70 ಬಾಲಲ್ಲಿ 76 ರನ್ನ ಹೊಡೆದು ಇನ್ನೂ ಕ್ರೀಸಲ್ಲಿದ್ದಾರೆ. ನೋಡಬೇಕು ನಾಳೆನೂ ಇದೇ ಸ್ಟ್ರೈಕ್ ರೇಟ್ನಲ್ಲೇ ಕಂಟಿನ್ಯೂ ಮಾಡ್ತಾರಾ ಅಂತ. ಡೇ 1 ಎಂಡ್ ಆಗೋ ಅಷ್ಟರಲ್ಲಿ 119 ರನ್ನ ಗಳಿಸ್ತಾರೆ ಟೀಮ್ ಇಂಡಿಯಾ 1 ವಿಕೆಟ್ನ ಕಳ್ಕೊಂಡು. ಡೇ 2ನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಸಿಗೋಣ ಮುಂದೆ.